ಸಂತೋಷ್ ಎಸ್ ಲಾಡ್ ಅವರು ಜನರಲ್ ಸ್ಮಶಾನಗಟ್ಟಿ ರಸ್ತೆ ಕಾಮಗಾರಿ ಉದ್ಘಾಟನೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ದುಮ್ಮವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ಸಿ ಕಾಲೋನಿಯಲ್ಲಿ ಮತ್ತು ಜನರಲ್ ಸ್ಮಶಾನಗಟ್ಟಿ ರಸ್ತೆ ಕಾಮಗಾರಿಯನ್ನ ಶ್ರೀ ಸಂತೋಷ್ ಎಸ್ ಲಾಡ್ ಸಚಿವರು ಇವರ ಅನುದಾನದಲ್ಲಿ ಕಾಮಗಾರಿ ಗುದ್ದಲಿ ಪೂಜೆಯನ್ನ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ನರೇಂದ್ರ ನೆರವೇರಿಸಿದ್ರು. ಮತ್ತು ಈ ಸಂದರ್ಭದಲ್ಲಿ ಸಚಿವರ ಆಪ್ತ ಕಾರ್ಯದರ್ಶಿಯಾದ ಸೋಮಶೇಖರ್ ಬೆನ್ನೂರು, ಶಿವಪೂಜಿ ತಡಸಮಠ್, ಪಂಚಾಯಿತಿ ಸದಸ್ಯರಾದ ಶಿವಲಿಂಗಪ್ಪ ಕುಂದರಗಿ, ಯಲ್ಲಪ್ಪ ಬಸರಿಕೊಪ್ಪ, ಗುರುನಾಥ್ ಬೆಟಗೇರಿ, ಬಸವಣ್ಣವ್ವ ಚಂಡುನವರ್, ನಿರ್ಮಲಾ ದೊಡ್ಡಮನಿ, ಸುವರ್ಣ ನೀರಲಕಟ್ಟಿ, ರತ್ನವ್ವ ಹುಲಮನಿ, ಶ್ರೀಮತಿ ಯಶೋಧ ಬಸರಿಕೊಪ್ಪ, ಗ್ರಾಮದ ಹಿರಿಯರಾದ ರಮೇಶ್ ಬಾಬಜಿ, ಮುದುಕಪ್ಪ ಬೆಟಗೇರಿ, ಯಲ್ಲಪ್ಪ ಹುಲಮನಿ, ಗುರು ನರೇಂದ್ರ, ಚಂದ್ರು ಯಡವಣ್ಣನವರ್, ಜಯಪಾಲ್ ಬೆಟದೂರ್, ಮಹೇಶ್ ಬಾಳಿಕಾಯಿ, ಸಿದ್ದಲಿಂಗಪ್ಪ ಕುಂಬಾರ್, ಮಡಿವಾಳಪ್ಪ ಶಿಬಾರಗಟ್ಟಿ, ಮಹಾವೀರ ನೀರಲಕಟ್ಟಿ, ಬಸವಣ್ಣಪ್ಪ ಚಂಡೂನವರ್, ಆನಂದ್ ದೇಸಾಯಿ, ಮಹೇಶ್ ಬ್ಯಾಡರಕೊಪ್ಪ, ಭೀಮಪ್ಪ ಬ್ಯಾಡರಕೊಪ್ಪ ಮತ್ತು ತಾಲೂಕಿನ ಹಿರಿಯರಾದ ನಿಂಗಪ್ಪ ಬೆಳ್ಳಿಹುಲಿ, ಬಸಪ್ಪ ಮಾಳಗಿ, ಸಹದೇವ್ ಉಳ್ಳಾಗಡ್ಡಿ, ಬಸವರಾಜ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ನಾಗರಾಜ್ ಗಿರಿಯಪ್ಪನವರ್ ಇತರರು ಭಾಗಿಯಾಗಿದ್ದರು. ವರದಿ ಎಂಎಂ ಮಜಿದಮನಿ, ಕನಕ ಟಿವಿ, ಧಾರವಾಡ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853.